ಈಗ 30ನೇ ತಾರೀಕಿಗೆ ನೀರು ಈಗಾಗಲೇ ಲೆಫ್ಟ್ ಬ್ಯಾಂಕಿಗೆ ಮತ್ತು ಹೈ ಲೆವೆಲ್ ಲೋ ಲೆವೆಲ್ ಕೆನಲ್ಗೆ ಅಲ್ಲಿ ಬಿಟ್ಟಿದ್ದೀವಿ. ರೈಟ್ ಬ್ಯಾಂಕು ಮೇಲ್ಮಟ್ಟ ಮತ್ತು ಕೆಳಮಟ್ಟಕ್ಕೆ ಇಲ್ಲಿನೂ ಬಿಡಬೇಕಂತ ಅವತ್ತೇ ನಿರ್ಧಾರ ಮಾಡಿದ್ದು. ಸಣ್ಣ ಪುಟ್ಟ ಕಾಮಗಾರಿಗಳು ನಡೀತಿದ್ದಾವೆ ಅಂತಂದು ಅಲ್ಲೇ ಅಧಿಕಾರಿಗಳು ಹೇಳಿದ್ರು. ನೀರು ಬಿಡೋಕೆ ನಮಗೇನು ತೊಂದರೆ ಇಲ್ಲ. 10ನೇ ತಾರೀಕು ಒಳಗಾಗಿ ಎಲ್ಲ ಕೆಲಸ ಕಾಮಗಾರಿಗಳನ್ನು ಮುಗಿಸ್ರಿ, ಅದು ಮುಗಿಸಿದ ತಕ್ಷಣ ನೀರು ಬಿಡ್ತೀವಿ ಅಂತ ಹೇಳಿದ್ವಿ. ನೀರು ಆದಷ್ಟು ಬೇಗ ಬಿಡುವಂಥ ಕೆಲಸವನ್ನು ಮಾಡ್ತೀವಿ. ಆತಂಕ ಇದೆ ಸರ್, ಎರಡನೇ ಬೆಳೆಗೆ ನೀರು ಸಿಗುತ್ತೋ ಇಲ್ವಾ ಅನ್ನೋದು. ಸರಿ, ಸದ್ಯ ಎರಡನೇ ಬೆಳೆ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಕೇವಲ 80 TMC ಮಾತ್ರ ನೀರು ಸಂಗ್ರಹ ಸಾಮರ್ಥ್ಯ ಅಂತ ಹೇಳಿದ್ದಾರೆ ಸರ್ ಟಿಬಿ ಬೋರ್ಡ್ ಅಧಿಕಾರಿಗಳಿಗೆ. ಈ ಸತಿ ನೀರು ಚೆನ್ನಾಗಿ ಆಗ್ತಾ ಇದೆ, ಮಳೆ ಚೆನ್ನಾಗಿ ಬರ್ತಾ ಇದೆ, ಪ್ರಕೃತಿ ನಮಗೆ ಒಳ್ಳೆ ಸಹಕಾರವನ್ನು ಕೊಡ್ತಾ ಇದೆ. ಮೊದಲನೇ ಬೆಳೆ ಆಗಲಿ, ಅದಾದಮೇಲೆ ಎರಡನೇ ಬೆಳೆ ಬಗ್ಗೆ ನಮ್ಮ ಡ್ಯಾಮಿನ ನೀರಿನ ಸಂಗ್ರಹಣೆ ಮಟ್ಟದ ನೋಡಿ ಮಾಡ್ತೀವಿ. ನಾವೇನೇ ಮಾಡಿದ್ರು 100 TMC ಮಾತ್ರ ನಮಗೆ ನೀರು ಸಂಗ್ರಹಣೆ ಮಾಡೋಕ್ಕೆ ಕೆಪಾಸಿಟಿ ಇರೋಂಥದ್ದು. 135 ಇದ್ದಿದ್ದು ಹೋಗಿ ಈಗ 100, ಯಾಕಂದರೆ 30 TMC ನಮಗೆ ಹೂಳು ತುಂಬಿರೋದ್ರಿಂದ 100 ಮಾತ್ರ ನಮಗೆ ಸಂಗ್ರಹಣೆ ಮಾಡೋಕ್ಕೆ ಸಾಧ್ಯತೆ ಆಗುತ್ತೆ. ಹೀಗಾಗಿ ಅದ್ರ ಬಗ್ಗೆ ಮುಂದಿನ ದಿನಮಾನದೊಳಗೆ ಅದ್ರ ಬಗ್ಗೆ ಒಂದನೇ ಬೆಳೆ ಆದಮೇಲೆ ನೀರಿನ ಲಭ್ಯತೆ ಆಧಾರದ ಮೇಲೆ ನೋಡ್ಕೊಂಡು ಅದನ್ನು ಪ್ಲಾನ್ ಮಾಡ್ತೀವಿ. ಟಿಬಿ ಬೋರ್ಡು ಏನು ಡಿಸಿಷನ್ ತೊಗೊಂಡಿದೆ ಅಂದರೆ, ಅವ್ರು ಹೇಳಿದ್ದು ಎರಡನೇ ಬೆಳೆಗೆ ಅನ್ನೋದಕ್ಕೆ ನಮ್ಮದು ಏನು ಗೇಟ್ಗಳದಾವು, ಆ ಗೇಟ್ಗಳನ್ನು ಚೇಂಜ್ ಮಾಡ್ಬೇಕಂತ ತಜ್ಞರು ನಮಗೆ ಸಲಹೆಯನ್ನು ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನು ಚರ್ಚೆ ಮಾಡಬೇಕು ಅಂತ ತಜ್ಞರದ್ದು ಜೊತೆಗೆ ಒಂದು ಸಭೆ ಮಾಡ್ತೀವಿ. ತಜ್ಞರು ಮತ್ತು ಮುಖ್ಯಮಂತ್ರಿಗಳು ಅಥವಾ ಉಪಮುಖ್ಯಮಂತ್ರಿಗಳು, ಇಲಾಖೆಯ ಉಪಮುಖ್ಯಮಂತ್ರಿಗಳು ಜೊತೆಗೆ ತಜ್ಞರನ್ನೂ ಕರೆದು, ಅವಾಗ ನಮ್ಮ ಎಲ್ಲ ಶಾಸಕರನ್ನು ಕರೆದು 3-4 ಜಿಲ್ಲೆ ಬಳ್ಳಾರಿ, ವಿಜಯನಗರ, ಕೊಪ್ಪಳ, ರಾಯಚೂರು 4 ಜಿಲ್ಲೆಯ ಶಾಸಕರನ್ನು ಕರೆದು ಆಗಸ್ಟ್ ಮೊದಲನೇ ವಾರನಾಗಿರ್ಬೋದು, ಇಲ್ಲ ಜುಲೈ ಲಾಸ್ಟ್ ವೀಕಿನೊಳಗೆ ಒಂದು ಸಭೆ ಮಾಡಿ ಅವತ್ತು ಶಾಸಕರ ಅಭಿಪ್ರಾಯ ಮತ್ತು ರೈತ ಮುಖಂಡರು, ಜಿಲ್ಲೆಗೆ ಒಬ್ಬರು ಇಬ್ಬರು ರೈತ ಮುಖಂಡರು ಅದ್ರ ಬಗ್ಗೆ ನಾಲೆಜ್ ಇರುವಂಥವ್ರನ್ನ ಅವತ್ತನ್ನು ಮೀಟಿಂಗಿಗೆ ಕರೆದು ಚರ್ಚೆ ಮಾಡಿ ನಿರ್ಧಾರವನ್ನು ಸರ್, ಈಗ ನಾನು ರಾಜಕಾರಣ ಮಾತಾಡ್ಬೇಕಂದ್ರೆ ಅದನ್ನು ಮಾತಾಡೋಕೆ ಸ್ಪಷ್ಟನೆ ಕೊಡಬೇಕಾಗತ್ತೆ. ಇವತ್ತು ಇದನ್ನು ಬೋರ್ಡು ಎಲ್ಲ ಗೇಟ್ಗಳನ್ನು ಡ್ಯಾಮಿನ ಪೂರ್ಣ ಪ್ರಮಾಣದ ಅಧಿಕಾರ ಇರೋದು ಬೋರ್ಡಿಗೆ. ಅದು ಕೇಂದ್ರ ಸರ್ಕಾರದ ಅಧೀನದಾಗಿರುವಂಥದ್ದು ಬೋರ್ಡು. ನಮ್ಮ 3 ರಾಜ್ಯದ ಸದಸ್ಯರಿರ್ತಾರೆ. ಆ 3 ಕರ್ನಾಟಕ, ಆಂಧ್ರ ಮತ್ತು ತೆಲಂಗಾಣ, ಇವರು 3 ಇರೋದ್ರಿಂದ ಅವರು ಟೆಂಡರ್ನ ಕರೆದು ಟೆಂಡರ್ನ ಮಾಡಬೇಕಾಗಿದ್ದೇ ಲೇಟ್ ಆಯ್ತು. ಒಂದು ಸತಿ ಫಸ್ಟ್ನೇದು ಟೆಂಡರ್ನ ಯಾರು ಪಾರ್ಟಿಸಿಪೇಟೇ ಮಾಡಲಿಲ್ಲ. ಇವೆಲ್ಲ ಟೆಕ್ನಿಕಲಿ ಪ್ರಾಬ್ಲಮ್ ಇದ್ದಾವೆ. ಅದಕ್ಕೆ ನಾನು ಇದನ್ನು ಹೇಳೋಕೆ ಸ್ಟಾರ್ಟ್ ಮಾಡೋದು ಇದು ಒಳ್ಳೇದಲ್ಲ. ರಾಜಕಾರಣ ರೈತರ ವಿಚಾರದೊಳಗೆ ರಾಜಕಾರಣ ಮಾಡಕ್ಕೆ ನಾನು ಇಷ್ಟಪಡಂಗಿಲ್ಲ. ಈಗ ಶಾಸಕರ ಅಸಮಾಧಾನಗಳಿತ್ತು, ಹೈಕಮಾಂಡ್ ಅದೆಲ್ಲ ಸರಿ ಹೋಯ್ತಾ? ಎಲ್ಲ ಸರಿ ಹೋಗಿದೆ, ಅದೆಲ್ಲ ಮುಗಿದು ಹೋದ. 5 ವರ್ಷ ಆಗ್ತಾರೋ 2.5 ವರ್ಷ. ನಾನು ಮುಖ್ಯಮಂತ್ರಿಗಳ ಬಗ್ಗೆ ಮಾತಾಡೋದು, ರಾಜ್ಯದ ಅಧ್ಯಕ್ಷರ ಬಗ್ಗೆ ಮಾತಾಡೋಷ್ಟು ದೊಡ್ಡವ ನಾನಲ್ಲ. ನಾನು ಒಬ್ಬ ಸಚಿವನೂ ಹೌದು, ಸರ್ಕಾರದ ಭಾಗನೂ ಹೌದು, ನಾನು ವಯಸ್ಸಿನೊಳಗೆ ಬಹಳ ಚಿಕ್ಕವನೂ ಹೌದು. ಇಂಥವೆಲ್ಲ ನಿರ್ಧಾರಗಳು ಕ್ಯಾಬಿನೆಟ್ ಹೈಕಮಾಂಡ್ ನಿರ್ಧಾರವನ್ನು ತೆಗೆದುಕೊಳ್ಳೋದು. ವೈಯಕ್ತಿಕ ಅಭಿಪ್ರಾಯದು ಅಷ್ಟೇ. ನಾನು ಇನ್ನೂ ಅದ್ರ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ಕೆಲವು ಸಚಿವರ ಸ್ಥಾನಗಳು ಕೂಡ ಸರಿ, ಏನೇ ಮಾಡಿದ್ರು ಅದು ಹೈಕಮಾಂಡ್ ನಿರ್ಧಾರ. ನೋಟಿಸ್ ಕೊಡ್ತಾರ, ಭಯ ನಿಮ್ಗೂ ಕಾಡ್ತೈತೆ ಅಂತ ಸರಿ? ನೋಟಿಸ್ ನಮ್ಗೆ ಭಯ ಇಲ್ಲ, ಮತ್ತೊಂದಿಲ್ಲ. ನೋಡಿ, ಪಕ್ಷ ಏನ್ ಹೇಳುತ್ತಾ ಆ ಕೆಲಸವನ್ನ ಮಾಡಂತ ಪಕ್ಷದ ಶಿಸ್ತಿನ ಸಿಪಾಯಿ. ಸೈಲೆಂಟ್ ಅನ್ನೋ ಪ್ರಶ್ನೆ ಮಾತಾಡೋದನ್ನ ಏನ್ ಮಾತಾಡ್ಬೇಕು ಅದನ್ನ ಮಾತಾಡ್ಬೇಕು, ಎಲ್ಲದನ್ನು ಮಾತಾಡ್ಬಾರ್ದು. ಏನು ಇಲ್ಲ, ನಾವು ಸುರ್ಜೇವಾಲ ನಮ್ಮ ನಾಯಕರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.